ನಿಮ್ಮ ಗೆಳೆಯರ ಒತ್ತಡದಿಂದ ಮದ್ಯ ಸೇವನೆಯನ್ನು ಕೆರಳಿಸುವಂತಹ ಸನ್ನಿವೇಶದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಆಕ್ರಮಣಕಾರಿ ಧೋರಣೆಯಿಂದ ಎದುರಿಸಬಹುದು. ಇವತ್ತಿನ ವೀಕೆಂಡ್ ಪಾರ್ಟಿ ನಂದು ಗೊತ್ತಲ್ಲ, ನಾನಂತೂ ರೆಡಿ. ಪಾರ್ಟಿ ಅಂದ್ರೆ ಯಾವಾಗ್ಲೂ ರೆಡಿ. ಸುರೇಶ ಬರ್ತಾನ ಕೇಳ್ರಿ. ಬರ್ತಾನೆ ಬಿಡ. ಸುರೇಶ ಬರ್ತೀಯ ಅಲ್ವೇನೋ? ಅರೆ ಸುರೇಶ್ ಬಾಯ್, 7 ದಿನ ಆಯ್ತು ನಾವೆಲ್ಲ ಸೇರಿ ಬಾ ಹೋಗೋಣ. ನಾನು ಎಷ್ಟು ಸತಿ ಹೇಳಿಲ್ಲ ನನ್ನ ಬಲವಂತ ಮಾಡ್ಬೇಡಿ ಅಂತ. ನಾನು ಬರಲ್ಲ ಅಂದ್ರೆ ಬರಲ್ಲ. ಅರೆ ಛೋಡೋ ಬಾಯ್, ಬರ್ತಿದ್ರೇನು? ಇನ್ ಯಾವತ್ತು ಇವನ್ನ ಯಾವುದಕ್ಕೂ ಕರಿಬಾರ್ದು. ನಮ್ ಸ್ಟೇಟ್ ಲಿಸ್ಟ್ ಇಂದ ಇವನ್ನ ಕಿದಾಕ್ರಿ. ಹೋಗೋಣ. ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ನಾನು ತುಂಬಾ ಹೊರಟಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಿರ್ಬಹುದು. ನನ್ಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಸ್ನೇಹಿತರೆ, ಕುಡಿಯಲು ಆಹ್ವಾನಿಸಿದ ಸ್ನೇಹಿತರನ್ನು ಆಕ್ರಮಣಕಾರಿ ಧೋರಣೆಯಿಂದ ವಿರೋಧಿಸುವುದು ಕುಡಿತವನ್ನು ವಿರೋಧಿಸುವ ಸರಿಯಾದ ಮಾರ್ಗವಲ್ಲ. ಏಕೆಂದರೆ ನೀವು ಕಂಡಂತೆ ಆಕ್ರಮಣಕಾರಿ ಧೋರಣೆಯಿಂದ ಸುರೇಶ್ ರವರ ಸ್ನೇಹಿತರ ಮನಸ್ಸಿಗೆ ನೋವಾಯಿತು. ಅವರ ಮನಸ್ಸು ನೋಯಿಸಿದ್ದಕ್ಕಾಗಿ ಸುರೇಶ್ ರವರಿಗೂ ನೋವಾಯಿತು. ಎರಡನೆಯ ಮಾರ್ಗವನ್ನು ಈಗ ನೋಡೋಣ. ಅದು ಮೃದುವಾದ ಮಾರ್ಗ. ಏ ಸುರೇಶ್, ರಾಮುಗೆ ಪ್ರಮೋಷನ್ ಸಿಕ್ಕಿದೆ ಕಣ. ಹೌದೇನು? ಕಂಗ್ರೆಸ್ ಕಣ. ಅದಕ್ಕೆ ಇವತ್ತೊಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದೀವಿ, ನೀನು ಬರ್ಬೇಕು. ಸಾರಿ ಕಣ್ರ, ಇವತ್ತು ಒಂದಿನ ಬಿಟ್ಬಿಡಿ. ನಾನು ಬೇಗ ಮನೆಗೆ ಹೋಗ್ಬೇಕು. ನಾವು ಮನೆಗೆ ಹೋಗದೆ ಹೋಗಕ್ ಮುಂಚೆ ಒಂದ್ ಸಣ್ಣ ಪಾರ್ಟಿ. ಸಾರಿ ಕಣ್ರ. ಅಯ್ಯೋ, ನೀವೇನ್ ಮನೆಗೆ ತಿಳ್ಕೊಬೇಡ್ವೋ, ನಾನ್ ನಿಮ್ ಮನೆಗೆ ಹೇಳ್ತೀನಿ. ಹಾಗಲ್ಲ ಕಣ, ಇವತ್ತು ಒಂದಿನ ಬಿಟ್ಬಿಡ್ರೋ, ಬೇರೆ ಯಾವಾಗಾದ್ರೂ ಹೋಗೋಣ. ಅರೆ ಇಸ್ಕಿ, ನಿಮ್ದಕ್ಕೆ ನಿಮ್ಯಾನ್ಸ್ಗೆ ಸೀರೆ ಇರೋದು ನಮ್ದಕ್ಕೆ ಗೊತ್ತಿಲ್ಲ. ನಾವೇನ್ ರೆಗ್ಯುಲರ್ ಆಗಿ ಕುಡಿ ಅಂತಿದ್ದೀವ? ಇವತ್ತೆಲ್ಲ ಒಂದ್ ಸಣ್ಣ ಪಾರ್ಟಿ, ನಾವೆಲ್ಲ ಕುಡಿತಿಲ್ವಾ? ಬಿಡ್ರೋ, ಇವತ್ತು ಒಂದೇ ಒಂದಿನ ಬಿಡ್ರೋ, ಇನ್ ಯಾವತ್ತಾದ್ರೂ ಹೋಗೋಣ. ಹಂಗಾರೆ ನಿಮ್ದಕ್ಕೆಲ್ಲ ಬಹಳ ಒಳ್ಳೇದು, ನಮ್ದು ಎಲ್ಲ ಕೆಟ್ಟೂರು. ನೀನೊಬ್ನೇ ನೋಡು, ಗಾಂಧಿ ಮಹಾತ್ಮ. ಇವ್ ನೆಂಟಿ ಗುಲಾಮ ಕಂಡ್ರೋ, ಎಂಟಿಗೆ ಎದುರುತ್ತಾನೆ. ಸುರೇಶ, ನೀನ್ ದುಡಿಯೋಕ ಹಣನ ನೀನ್ ಖರ್ಚು ಮಾಡಕ್ಕೆ ಬೇರೆಯವ್ರ ಅಪ್ನೆ ಬೇಕೇನಾ? ಸುಮ್ನೆ ಸುರೇಶ, ನೀನ್ ಬರ್ತೀಯಾ? ಬರ್ತಾನೆ ಕಣ, ಬರ್ತಾನೆ. ಓಕೆ ಓಕೆ, ಆಯ್ತು. ಇದು ಒಂದ್ಸಲ ಬರ್ತೀನಿ, ಮತ್ತಿನ್ ಯಾವತ್ತೂ ಕರಿಬಾರ್ದು. ಸ್ನೇಹಿತರೆ, ಮೃದು ಮಾರ್ಗದಿಂದ ಕುಡಿತವನ್ನು ವಿರೋಧಿಸುವುದೂ ಕೂಡ ಸರಿಯಾದ ಮಾರ್ಗವಲ್ಲ. ಏಕೆಂದರೆ ನೀವು ಕಂಡಂತೆ ಸುರೇಶ್ ರವರ ಸ್ನೇಹಿತರು ಸುರೇಶ್ ರವರ ಮನ ಒಲಿಸಿ ಅವರಿಗೆ ಕುಡಿಸುವುದರಲ್ಲಿ ಜಯಶೀಲರಾದರು.